ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ. ಮತ್ತು ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ವಾಟ್ಸಪ್ನ ಗ್ರೂಪ್ಗಳ ಮೂಲಕವಾಗಿ ಜಾಯ್ನ್ ಆಗಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕೆಲವೊಬ್ಬ ಕ್ರೈಸ್ತರಿಗೆ ಇರುವಂತಹ ಪ್ರಶ್ನೆ ಏನಂದರೆ, ಯಾಕೆ ನಾವು ಪ್ರತಿ ಭಾನುವಾರ ಸಭೆಗೆ ಹೋಗಬೇಕು, ಯಾಕೆ ನಾವು ಚರ್ಚಿಗೆ ಹೋಗಬೇಕು ಎಂಬ ಪ್ರಶ್ನೆ ಅನೇಕರಲ್ಲಿರ್ತದೆ. ಯಾಕಾಗಿ ನಾವು ಹೋಗಬೇಕು, ಅದರ ಉದ್ದೇಶವೇನು ಎಂದು ನಾವು ಧ್ಯಾನಿಸಲಿದ್ದೇವೆ. ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಸಂದೇಶ ಹೇಳುವಾಗ ಮಾತನಾಡುವುದು ನಾನಲ್ಲ, ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನು ಬದಲಾಯಿಸಬೇಕಾಗಿ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಈಗ ಕೆಲವೊಂದು ಕ್ರೈಸ್ತರನ್ನ ನೀವು ಕೇಳುವಾಗ ಯಾಕೆ ನೀವು ಸಭೆಗೆ ಹೋಗ್ತಾ ಇದ್ದೀರಾ ಅಂತ ಕೆಲವೊಬ್ರು ಹೇಳ್ತಾರೆ. ಅನೇಕ ಉದ್ದೇಶಗಳನ್ನ ಇಟ್ಟುಕೊಂಡು ದೇವರ ಸಭೆಗೆ ಹೋಗ್ತಾರೆ. ದೇವರ ಸಭೆಗೆ ಹೋಗುವಂಥದ್ದು ನಮಗೇನೋ ಒಂದು ಲಾಭಕ್ಕೋಸ್ಕರವಾಗಿ ಅಥವಾ ಬಿಡುಗಡೆಗೋಸ್ಕರವಾಗಿ, ನಮಗೇನೋ ಒಂದು ಒಳ್ಳೆಯದಾಗ್ತದೆ ಎಂಬ ಕಾರಣಕ್ಕೆ ಅನೇಕರು ಇಂದು ಸಭೆಗೆ ಹೋಗುವವರಾಗಿದ್ದಾರೆ. ನನಗೊಂದು ವ್ಯಾಧಿಯಿಂದ ಬಿಡುಗಡೆ ಬೇಕು, ನನ್ನ ಮಗನಿಗೆ ಮದುವೆ ಆಗಬೇಕು, ನನ್ನ ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ನಡೆಯಬೇಕು, ಅಥವಾ ನನ್ನ ಮಗಳಿಗೊಂದು ಕೆಲಸ ಸಿಗಬೇಕು, ನನ್ನ ಜೀವಿತದಲ್ಲಿ ಒಂದು ಒಳ್ಳೆ ಲಾಭ ಸಿಗಬೇಕು ಎಂದು ಹೀಗೆ ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಅದಕ್ಕಾಗಿ ನಾನು ಚರ್ಚ್ಗೆ ಹೋಗ್ತಾ ಇದ್ದೇನೆ, ಅದೆಲ್ಲ ನನ್ನ ಜೀವಿತದಲ್ಲಿ ದೇವರು ಮಾಡುವುದಾದರೆ ನಾನು ಚರ್ಚಿಗೆ ಬರ್ತೇನೆ ಎಂದು ಇನ್ನು ಕೆಲವರು ಹೇಳ್ತಾರೆ. ಇನ್ನು ಕೆಲವರ ಉದ್ದೇಶಗಳು ಏನಾಗಿರ್ತದೆ ಅಂದರೆ, ಸಭೆಗೆ ಹೋಗುವಂಥದ್ದು ಯಾಕೆ ಅಂದರೆ ಅವರ ಈ ಲೌಕಿಕವಾದಂತಹ ಆಶೀರ್ವಾದ ಕುರಿತಾಗಿ ಹೆಚ್ಚು ಜನರು ಒತ್ತುಗಳನ್ನು ಕೊಟ್ಟು ಸಭೆಗೆ ಹೋಗುವುದನ್ನು ನೋಡ್ತೇವೆ. ಇನ್ನು ಕೆಲವರು ಇದನ್ನು ಸಾಂಪ್ರದಾಯಿಕವಾಗಿ ತೆಗೆದುಕೊಂಡು, ಇಲ್ಲ ನಾನು ಹುಟ್ಟಿದಾಗಿಂದಲೂ ನನ್ನ ಮನೆಯಲ್ಲಿ ಹೇಳಿಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಹೋಗ್ತಾ ಇದ್ದೇನೆ ಸಭೆಗೆ ಎಂದು ಇನ್ನು ಕೆಲವರು ಹೇಳ್ತಾರೆ. ಹಾಗಾದರೆ ನಾವು ಯಾಕಾಗಿ ಸಭೆಗೆ ಹೋಗ್ತಾ ಇದ್ದೀವಿ? ನಾವು ನೋಡುವುದಾದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವ ಸಮಯದಲ್ಲಿ ಅನೇಕರು ಆತನನ್ನು ಹಿಂಬಾಲಿಸಿದ್ರು. ಕೆಲವರು ಯಾಕಾಗಿ ಹಿಂಬಾಲಿಸಿದ್ರು ಅಂತ ಹೇಳುವುದಾದರೆ, ಏನೋ ಒಂದು ಅವರ ಜೀವಿತದಲ್ಲಿ ಲಾಭವು ಸಿಗುತ್ತದೆ ಎಂಬ ಕಾರಣಕ್ಕಾಗಿ, ಅವರ ಜೀವಿತದಲ್ಲಿ ಒಂದು ಆಶೀರ್ವಾದ ಪಡೆದುಕೊಳ್ಳಬಹುದು. ಯೇಸುವಿನ ಹಿಂದೆ ನಾವು ಹಿಂಬಾಲಿಸುವುದಾದರೆ ನಮಗೇನೋ ಒಂದು ಸಿಗುತ್ತದೆ ಎಂಬ ಉದ್ದೇಶಗಳನ್ನು ಇಟ್ಟುಕೊಂಡೇ ಅನೇಕರು ಆತನನ್ನು ಹಿಂಬಾಲಿಸ್ತಾ ಇದ್ರು. ಅದೇ ರೀತಿಯಾಗಿ ಇಂದಿನ ದಿವಸಗಳಲ್ಲಿ ಕೆಲವರು ಭಾನುವಾರ ಬಂದರೆ ಶನಿವಾರದಿಂದ ಸೋಮವಾರದವರೆಗೂ ಅವರ ಇಷ್ಟದ ಪ್ರಕಾರವಾಗಿ ಜೀವಿತಗಳನ್ನು ನಡೆಸ್ತಾರೆ. ಆದರೆ ಭಾನುವಾರ ಬಂದರೆ ಮಾತ್ರ ಅವರಿಗೆ ಏನು ಉಂಟಾಗ್ತದೆ ಅಂದರೆ, ನಾನು ಸಭೆಗೆ ಹೋಗಬೇಕು, ನನಗೆ ಆಶೀರ್ವಾದ ಬೇಕು ಎಂದು ಅನೇಕರು ಹೋಗುವುದನ್ನು ನೋಡ್ತೇವೆ. ಆದರೆ ನಾವು ಸಭೆಗೆ ಹೋಗುವಂಥದ್ದು ಯಾವ ಉದ್ದೇಶಕ್ಕಾಗಿ ಅಂದರೆ, ಮೊದಲನೇದಾಗಿ ದೇವರು ನಮಗೆ ವಿಮೋಚನಾ ಕಾಂಡ 20ನೇ ಅಧ್ಯಾಯ 8ನೇ ವಚನದಲ್ಲಿ ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಆ ಆಜ್ಞೆ ಏನಾಗಿದೆ ಅಂದರೆ, ದೇವರನ್ನು ಆರಾಧಿಸುವಂಥದ್ದಾಗಿದೆ. ಅನೇಕರು ನೆನೆಸಿಕೊಳ್ತಾರೆ, ಸಭೆ ಎಂದು ಹೇಳುವುದಾದರೆ ಬರೀ ಕಟ್ಟಡವನ್ನು ಮಾತ್ರ ಸಭೆ ಎಂದು ಹೇಳುವುದಿಲ್ಲ, ಮನುಷ್ಯನನ್ನು ಅಂದರೆ ಎಲ್ಲಿ ಇಬ್ಬರಾಗಲಿ ಅನೇಕ ಜನರು ಕೂಡಿ ಬಂದು ಆರಾಧಿಸುವಂಥ ಸ್ಥಳವನ್ನು ಸಭೆ ಎಂದು ನಾವು ಕರಿತೇವೆ. ಎಷ್ಟೋ ಕಡೆಯಲ್ಲಿ ನೀವು ನೋಡಬಹುದು, ಅನೇಕ ದೊಡ್ಡ ದೊಡ್ಡ ಕಟ್ಟಡಗಳಿವೆ, ಆದರೆ ಆ ಕಟ್ಟಡದಲ್ಲಿ ದೇವ ಪ್ರಸನ್ನತೆ ಇರೋದಿಲ್ಲ. ಆದರೆ ಎಲ್ಲಿ ಯಥಾರ್ಥತ್ವದಿಂದ ಮನುಷ್ಯನು ಕೂಡಿ ಬಂದು ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯಾರು ದೇವರನ್ನು ಆರಾಧಿಸ್ತಾ ಇರ್ತಾರೋ ಅವರ ಮಧ್ಯದಲ್ಲಿ ದೇವರ ಪ್ರಸನ್ನತೆ, ಅವರ ಮಧ್ಯದಲ್ಲಿ ದೇವರು ಇಳಿದು ಬರುವುದನ್ನು ನೋಡ್ತೇವೆ. ಹಾಗಾದರೆ ನಾವು ಯಾಕಾಗಿ ಹೋಗಬೇಕಂದ್ರೆ, ಮೊದಲನೇದಾಗಿ ದೇವರು ನಮಗೆ ಕೊಟ್ಟಂತ ಆಜ್ಞೆ ಆಗಿದೆ. ಆ ಆಜ್ಞೆಯನ್ನ ನಾವು ಅನುಸರಿಸುವವರಾಗಬೇಕು. ಆ ಆಜ್ಞೆಯನ್ನ ಅನುಸರಿಸಿ ನಾವು ಪ್ರತಿ ಭಾನುವಾರ ತಪ್ಪದೆ ಸಭೆಗೆ ಚರ್ಚಿಗೆ ಹೋಗುವವರಾಗಬೇಕು. ಹಾಗಾದರೆ ಎಷ್ಟು ಜನ ನೀವು ತಪ್ಪದೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೀತಾ ಇದ್ದೀರಾ? ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದೀರಾ? ಕೆಲವರಿಗೆ ಭಾನುವಾರ ದಿವಸಗಳೇ ಅನೇಕ ಕೆಲಸಗಳು ಬರ್ತದೆ. ಭಾನುವಾರ ದಿವಸವೇ ನೆಂಟರುಗಳು ಬರುವಂಥದ್ದು, ಭಾನುವಾರ ದಿವಸವೇ ಅವರಿಗೆ ಅನೇಕ ಕಾರ್ಯ ಕೆಲಸಗಳು ಬರ್ತದೆ.
ಆದರೆ ದೇವರ ಆಜ್ಞೆಗಳನ್ನು ಕೈಗೊಳ್ಳುವವನಿಗೆ, ದೇವರನ್ನ ಯಾರು ಪ್ರೀತಿಸ್ತಾರೋ, ದೇವರನ್ನ ಆರಾಧಿಸುವಂತ ಹಂಬಲ ಯಾರಲ್ಲಿ ಇರ್ತದೋ ಅವರು ಖಂಡಿತವಾಗಿಯೂ ತಮ್ಮ ಜೀವಿತದಲ್ಲಿ ಎಷ್ಟೇ ತಡೆಗಳು ಬರಲಿ, ಯಾವುದೇ ಲಾಭಗಳು ಬರಲಿ, ಯಾವುದೇ ವಿಧವಾದಂಥ ನಷ್ಟಗಳು ಉಂಟಾಗಲಿ, ಅಥವಾ ಸೋಲು ಉಂಟಾಗಲಿ, ಅಥವಾ ಜಯ ಉಂಟಾಗಲಿ, ಏನೇ ಬಂದರೂ ಕೂಡ ನನ್ನ ದೇವರನ್ನ ನಾನು ಆರಾಧಿಸಬೇಕು. ನಾವು ಒಟ್ಟಾಗಿ ಸಭೆಯಾಗಿ ಸೇರಿ ಜನರೆಲ್ಲ ಒಟ್ಟಾಗಿ ಯೇಸುವನ್ನ ನಂಬಿ ಒಂದೇ ತಂದೆಯ ಮಕ್ಕಳಾಗಿರುವ ನಾವೆಲ್ಲರೂ ಒಟ್ಟಾಗಿ ಆರಾಧಿಸುವಂತ ಸ್ಥಳಕ್ಕೆ ನಾನು ಹೋಗಬೇಕು ಎಂಬ ಹಂಬಲ ಯಾವಾಗಲೂ ನಮ್ಮಲ್ಲಿ ಇರುವಂತದ್ದಾಗಿರ್ತದೆ. ಆದರೆ ಇವತ್ತು ಆ ಹಂಬಲಗಳನ್ನ ಜನರಲ್ಲಿ ನಾವು ಕಡಿಮೆ ನೋಡ್ತೇವೆ. ಆಶೀರ್ವಾದಗಳು ಬೇಕಾದಾಗ, ಕಷ್ಟಗಳು ಬೇಕಾದಾಗ ಮಾತ್ರ ಯಥಾರ್ಥವಾಗಿ ಸಭೆಗೆ ಬರ್ತಾರೆ. ಅದೇ ಅವರಿಗೆ ಸ್ವಲ್ಪ ಅವರ ಜೀವಿತದಲ್ಲಿ ಅವರಿಗೆ ಆಶೀರ್ವಾದಗಳು ಬರುವಾಗ ದೇವರ ಸಭೆಗೆ ಬರುವುದನ್ನು ನಿಲ್ಲಿಸಿ ಬಿಡ್ತಾರೆ. ಅವರ ವೈಯಕ್ತಿಕವಾಗಿ ಪ್ರಾರ್ಥನೆಗಳನ್ನು ನಿಲ್ಲಿಸ್ತಾರೆ, ಉಪವಾಸ ಮಾಡುವುದನ್ನು ನಿಲ್ಲಿಸ್ತಾರೆ. ಆದರೆ ನಾವು ಕೋರಹೀನನ ಮಕ್ಕಳನ್ನು ನೋಡುವುದಾದರೆ ದೇವರ ಆಲಯಕ್ಕೆ ಸೇರ್ಲಿಕ್ಕೆ, ದೇವರ ಪ್ರಸನ್ನತೆಯಲ್ಲಿ ಅವರು ಕೂಡಿ ಬರಲಿಕ್ಕೆ ಅವರ ಮನಸ್ಸು ಯಾವಾಗಲೂ ತವಕಿಸುವಂಥದ್ದಾಗಿತ್ತು, ಅವರ ಮನಸ್ಸು ಯಾವಾಗಲೂ ಹಂಬಲಿಸುವಂಥದ್ದಾಗಿತ್ತು. ಹಾಗಾದರೆ ಇಂದು ನಮ್ಮ ಮನಸ್ಸು ಯಾವುದಕ್ಕಾಗಿ ಹಂಬಲಿಸ್ತಾ ಇದೆ? ದೇವರ ಸನ್ನಿಧಿಯಲ್ಲಿ ಹೋಗಿ ನಾವು ಆರಾಧಿಸಲು ನಮಗೆ ಹಂಬಲಿಸ್ತಾ ಇದೆಯೋ, ಅಥವಾ ಬೇರೆ ವಿಷಯಗಳಲ್ಲೇ ನಾವು ಹಂಬಲವನ್ನ ಇಟ್ಟುಕೊಂಡವರಾಗಿದ್ದೇವೋ? ಎಲ್ಲರಿಗೂ ಕೆಲಸವಿದೆ, ಅವರಿಗೆ ಆದ ಜವಾಬ್ದಾರಿಗಳಿದೆ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತನನ್ನ ನಾವು ಆರಾಧಿಸುವಂಥದ್ದು ದೇವರು ನಮಗೆ ಕೊಟ್ಟಂತಹ ಆಜ್ಞೆ ಆಗಿದೆ. ಪೂರ್ಣ ಮನಸ್ಸಿನಿಂದ ದೇವರ ಎದುರುಗಳಲ್ಲಿ ನಿನ್ನನ್ನು ಕೊಂಡಾಡುತ್ತೇನೆ ಎಂದು ಕೀರ್ತನೆ 138ನೇ ಅಧ್ಯಾಯದಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಹಾಗಾದರೆ ನಾವು ಕೂಡ ಪೂರ್ಣ ಮನಸ್ಸಿನಿಂದ ದೇವರನ್ನು ಆರಾಧಿಸಬೇಕು. ಮೊದಲನೇದಾಗಿ ದೇವರು ನಮಗೆ ಕೊಟ್ಟಿರುವಂತಹ ಆಜ್ಞೆ ಆಗಿದೆ ದೇವರನ್ನ ಆರಾಧಿಸುವಂಥದ್ದು. ದೇವರ ಶರೀರವಾಗಿರುವಂಥ ನಾವುಗಳು ಒಟ್ಟಾಗಿ ಸೇರಿ ಬಂದು ಆತನ ನಾಮವನ್ನು ಮಹಿಮೆ ಪಡಿಸುವವರಾಗಬೇಕು. ಎರಡನೇದಾಗಿ ನಾವು ನೋಡುವುದಾದರೆ ಕೀರ್ತನೆಗಳು 149ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ: ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ, ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಯಾವ ಸಭೆ? ಭಕ್ತ ಸಭೆ ಎಂದು ಇಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಹಾಗಾದರೆ ನಾವು ದೇವರನ್ನ ಏನು ಮಾಡಬೇಕು? ಭಕ್ತ ಸಭೆಯಲ್ಲಿ ಸ್ತುತಿ ಮಾಡಬೇಕು, ಕೀರ್ತನೆಗಳನ್ನು ಆಡಬೇಕು, ನೂತನ ಕೀರ್ತನೆಗಳನ್ನು ನಾವು ದೇವರನ್ನ ಸ್ತುತಿಸಬೇಕು, ಆರಾಧಿಸಬೇಕು. ಆದರೆ ಇಂದು ನಾವು ಆರಾಧನೆಗಳಿಗೆ ಸಭೆಯಲ್ಲಿ ಹೋಗುವಾಗ ಸಭೆಯಲ್ಲಿ ಒಂದು ಕೊಯರ್ ಟೀಮ್ ಅಥವಾ ಆರಾಧನೆ ನಡೆಸಲಿಕ್ಕೆ ಒಂದು ಗುಂಪಿನ ಜನ ಇರುವಾಗ ಅವರು ಆರಾಧನೆಗಳನ್ನು ನಡೆಸ್ತಾ ಇರ್ತಾರೆ. ಆದರೆ ಬೇರೆ ಜನಗಳು ಏನಾಗಿರ್ತಾರೆ ಅಂದರೆ ಪ್ರೇಕ್ಷಕರ ಹಾಗೆ ಕೈಗಳನ್ನು ತಟ್ಟೋದಿಲ್ಲ, ದೇವರನ್ನ ಸ್ತುತಿಸೋದಿಲ್ಲ, ದೇವರನ್ನ ಆರಾಧಿಸೋದಿಲ್ಲ. ಹಾಗೆಯೇ ದೇವರಿಗೋಸ್ಕರ ಅವರ ಬಾಯಿಂದ ಯಾವ ಮಾತುಗಳನ್ನು ಕೂಡ ಅವರು ಆಡುವುದಿಲ್ಲ. ಯಾಕೆಂದರೆ ಅವರು ಆಡಿಯನ್ಸ್ಗಳಾಗಿರ್ತಾರೆ. ಆದರೆ ದೇವರು ನಮಗೆ ಸಭೆಯಾಗಿ ನಾವು ಕೂಡಿ ಬರುವಾಗ ಸಭೆಯಲ್ಲಿ ನಾವು ದೇವರನ್ನ ಆರಾಧಿಸಬೇಕು. ಭಕ್ತ ಸಭೆಯಲ್ಲಿ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ, ಆತನ ಗುಣಾತಿಶಯಗಳನ್ನು ನೆನೆಸಿ, ಆತನ ಮಹಿಮೆಯನ್ನು, ಆತನ ಪ್ರಭಾವವನ್ನು ನಾವು ಗಣಪಡಿಸುವರಾಗಬೇಕು. ಒಂದು ಒಳ್ಳೆಯ ಆತ್ಮಿಕವಾದ ಸಭೆಯಲ್ಲಿ ದೇವರ ನಾಮವನ್ನು, ಯೇಸು ಕ್ರಿಸ್ತನ ನಾಮವನ್ನು ಮಹಿಮೆ ಪಡಿಸುವಂಥದ್ದಾಗಿರ್ತದೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸ್ತಾ ಇದ್ದೇವಾ? ದೇವರ ಆರಾಧನೆಗಳನ್ನು ಮಾಡ್ತಾ ಇದ್ದೇವಾ? ಅವರು ಕೊಯರ್ ಟೀಮ್ನವರು ಹಾಡು ಹೇಳ್ತಾ ಇರ್ತಾರೆ, ಮ್ಯೂಸಿಕ್ ಬರ್ತಾ ಇರ್ತದೆ, ಅವರ ಪಾಡಿಗೆ ಅವರು ಇರಬಹುದು, ನಮ್ಮ ಪಾಡಿಗೆ ನಾವು ಆಡಿಯನ್ಸ್ ರೀತಿಯಲ್ಲಿ, ಪ್ರೇಕ್ಷಕರ ರೀತಿಯಲ್ಲಿ ಕೈಗಳನ್ನು ತಟ್ಟದೆ ಸುಮ್ಮನೆ ನಾವೇನೋ ಒಂದು ಕಾನ್ಸರ್ಟನ್ನು ನೋಡುವ ರೀತಿಯಲ್ಲಿ ಬಂದು ಕೂತು ಎದ್ದು ಹೋಗುವುದಾದರೆ ಯಾವುದೇ ಪ್ರಯೋಜನಗಳಿರೋದಿಲ್ಲ. ಆದ ಕಾರಣವೇ ಕೀರ್ತನೆಗಳು 100ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ ಎಂದು ಕೀರ್ತನೆ 100ನೇ ಅಧ್ಯಾಯ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಕೃತಜ್ಞತೆಯಿಂದ ಕೂಡಿದಂಥ ಸ್ತುತಿ ನಮ್ಮ ಬಾಯಲ್ಲಿ ಉಂಟಾಗ್ತಾ ಇದೆಯಾ? ಒಮ್ಮೆ ಯೋಚನೆ ಮಾಡಿ. ಜನರು ನೋಡ್ತಾರೆ, ನಾನು ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ಅಥವಾ ನಾನು ಹಾಡು ಹೇಳಿದ್ರೆ ನನ್ನನ್ನು ಜನರು ಏನು ಅಂದುಕೊಳ್ತಾರೋ ಎಂದು ಇವತ್ತು ಸಭೆಗಳಲ್ಲಿ ಎಷ್ಟೋ ಜನ ಆರಾಧನೆಗಳನ್ನು ಮಾಡಲಿಕ್ಕೆ
ಅವರು ಮನಸ್ಸುಗಳನ್ನು ಒಪ್ಪಿಸಿ ಕೊಡ್ತಾ ಇಲ್ಲ. ಯಾವಾಗ ನೀವು ಆರಾಧಿಸ್ತೀರಾ, ಯಾವಾಗ ನೀವು ದೇವರನ್ನು ಸಂಪೂರ್ಣವಾಗಿ ಮಹಿಮೆ ಪಡಿಸಬೇಕು, ಆತನನ್ನು ನಾನು ಗೌರವ ಸಲ್ಲಿಸಬೇಕು, ಆತನಿಗೆ ನಾನು ಮಹಿಮೆ ಕೊಡಬೇಕು, ಆತನೇ ನಮ್ಮ ಸ್ತುತಿಗೆ ಪಾತ್ರನು ಎಂದು ಯಾರು ದೇವರನ್ನ ಗೌರವಿಸ್ತಾರೆ, ದೇವರನ್ನ ಮಾನಿಸ್ತಾರೆ, ದೇವರ ನಾಮವನ್ನು ಮಹಿಮೆ ಪಡಿಸಬೇಕು ಎಂಬ ಹಂಬಲ ಯಾರ ಮನಸ್ಸಿನಲ್ಲಿ ಇರುತ್ತದೋ ಅವರು ಜನಗಳ ಮಧ್ಯದಲ್ಲೇ ಇರಲಿ, ಎಷ್ಟೇ ಜನರಿರಲಿ, ಅವರ ಸುತ್ತಲೂ ಯಾರೇ ಇದ್ರೂ ಕೂಡ ಅವರು ಏನು ಮಾಡ್ತಾರೆ ಅಂದರೆ ಸ್ತುತಿಸ್ತಾರೆ, ಆರಾಧಿಸ್ತಾರೆ. ಅದಕ್ಕೆ ಉದಾಹರಣೆಯಾಗಿ ನಾವು ಅನೇಕ ಭಕ್ತರನ್ನ ನೋಡ್ತೇವೆ. ದಾವೀದನು ಮಂಜೂಷದ ಮುಂದೆ ಆತನು ರಾಜನಾಗಿದ್ದಾಗಿಯೂ ಕೂಡ ತನ್ನನ್ನು ಮರೆತು ದೇವರನ್ನ ಸ್ತುತಿಸುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಯಾರ ಮನಸ್ಸಿನಲ್ಲಿ ದೇವರ ಮಹಿಮೆ ಪಡಿಸಬೇಕು, ದೇವರನ್ನ ಘನಪಡಿಸಬೇಕು ಎಂಬ ಮನಸ್ಥಿತಿ ಇರುತ್ತೋ ಅವರು ಸುಮ್ಮನೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ದೇವರಿಗಾಗಿ ಪ್ರೀತಿ ಇಲ್ಲ, ದೇವರನ್ನ ನೀವು ಪ್ರೀತಿಸ್ತಾ ಇಲ್ಲ. ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಪ್ರಾಣದಿಂದಲೂ ಶಕ್ತಿಯಿಂದಲೂ ನಿನ್ನ ದೇವರನ್ನ ಪ್ರೀತಿಸಬೇಕು ಎಂದು ದೇವರು ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಆ ಆಜ್ಞೆಗೆ ಅನುಸಾರವಾಗಿ ನಾವು ದೇವರನ್ನ ಪ್ರೀತಿಸ್ತಾ ಇರುವುದಾದರೆ ನಮ್ಮ ಬಾಯಿ ಸುಮ್ಮನೆ ಇರುವುದಿಲ್ಲ, ಆತನನ್ನ ಕೀರ್ತಿಸುವಂಥದ್ದಾಗಿದೆ. ಅದು ಎಷ್ಟೇ ಜನರಿರಬಹುದು ಅಥವಾ ಯಾರೇ ಇರಬಹುದು, ಅವರು ಕೀರ್ತಿಸ್ತಾರೆ, ಆರಾಧಿಸ್ತಾರೆ. ನಾವು ನೋಡ್ತೇವೆ, ಪೌಲಸೀಲರು ಸೆರೆಮನೆಯಲ್ಲಿದ್ದಾರೆ, ಅವರು ಅನೇಕ ಬಾಧೆಗಳಲ್ಲಿದ್ದಾರೆ, ಅವರು ಯಾವ ಸ್ಥಳದಲ್ಲಿದ್ದಾರೆ, ಯಾವ ಜನ ಅವರು ಸುತ್ತಲಿದೆ, ಅದು ಯಾವುದನ್ನು ಗಮನಿಸ್ತಾ ಇಲ್ಲ, ಅದು ಯಾವುದನ್ನು ಅವರ ಹೃದಯದಲ್ಲಿ ಇಟ್ಟುಕೊಂಡಿಲ್ಲ. ಆದರೆ ಅವರು ನನ್ನ ದೇವರನ್ನ, ನಾನು ಎಂತಹ ಪರಿಸ್ಥಿತಿಯಲ್ಲಿದ್ದರು, ಸೆರೆಮನೆಯ ಪರಿಸ್ಥಿತಿಯಲ್ಲಿದ್ದರು, ಅರಮನೆಯ ಪರಿಸ್ಥಿತಿಯಲ್ಲಿದ್ದರು, ನನ್ನ ದೇವರನ್ನು ನಾನು ಸ್ತುತಿಸುವಂಥದ್ದು, ನನ್ನ ದೇವರನ್ನ ಮಹಿಮೆ ಪಡಿಸುವಂಥದ್ದು ನನ್ನ ಆಸೆ ಆಗಿದೆ ಎಂದು ಆ ಭಕ್ತರು ಆರಾಧಿಸುವುದನ್ನು ನಾವು ನೋಡ್ತೇವೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಬರೀ ಕೆಲವರು ಹೇಗಿರ್ತಾರೆ ಅಂದರೆ, ಅವರ ಜೀವನದಲ್ಲಿ ಆಶೀರ್ವಾದ ಇರುವಾಗ ಸಭೆಯಲ್ಲಿ ಆರಾಧನೆ ಮಾಡುವುದೇನು, ಸ್ತೋತ್ರ ಮಾಡುವುದೇನು, ಸ್ತುತಿ ಮಾಡುವುದೇನು, ಸಾಕ್ಷಿಗಳು ಹೇಳುವುದೇನು, ಅದೇ ಅವರ ಜೀವಿತದಲ್ಲಿ ಸ್ವಲ್ಪ ಕಷ್ಟ ವೇದನೆಗಳು ಬರುವಾಗ ಅವರು ಪ್ರಾರ್ಥನೆಗಳನ್ನು ಮಾಡುವುದಿಲ್ಲ, ಸಭೆಗೆ ಬರುವುದನ್ನು ನಿಲ್ಲಿಸ್ತಾರೆ. ಸಭೆಗೆ ಬಂದರೂ ಕೂಡ ಅವರ ಮುಖದಲ್ಲಿ ದೇವರ ಸಂತೋಷ, ದೇವರ ಪ್ರಸನ್ನತೆ, ದೇವರನ್ನು ಆರಾಧಿಸುವಂತಹ ಒಂದು ಮನಸ್ಸು ಅವರಲ್ಲಿ ಇರುವುದಿಲ್ಲ. ಎಂತಹ ಸಂದರ್ಭ ಬರಲಿ, ಎಂತಹ ಒಂದು ವಿಷಯಗಳೇ ನಮ್ಮ ಜೀವಿತದಲ್ಲಿ ಹಾದು ಹೋಗುವಂತಹ ಕಠಿಣ ಪರಿಸ್ಥಿತಿಗಳೇ ಬಂದಾಗ್ಯೂ ಕೂಡ ನಾನು ಯಾವಾಗಲೂ ಭಕ್ತ ಸಭೆಯಲ್ಲಿ ಆತನನ್ನು ನಾವು ಕೀರ್ತಿಸುವರಾಗಬೇಕು. ಸಭೆಗೆ ಬರುವಾಗ, ಚರ್ಚ್ಗೆ ಬರುವಾಗ ನಾವು ಆತನನ್ನು ಕೀರ್ತಿಸಬೇಕು. ಅದು ಎಂತಹ ಸಮಯವಾಗಿರಲಿ ನಾವು ಆತನನ್ನು ದೃಷ್ಟಿಸಬೇಕು, ಆತನನ್ನು ಆರಾಧಿಸಬೇಕು. ಎರಡನೇದಾಗಿ ನಾವು ಯಾಕೆ ಸಭೆಗೆ ಹೋಗ್ತೇವೆ, ಯಾಕೆ ನಾವು ಚರ್ಚಿಗೆ ಹೋಗಬೇಕಂದ್ರೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 18ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು, ಧರ್ಮೋಪದೇಶವನ್ನು ಕೈಗೊಳ್ಳುವವನು ಧನ್ಯನಾಗುವನು. ಹಾಗಾದರೆ ದೇವದರ್ಶಕರಿಲ್ಲದಿರುವಲ್ಲಿ, ಯಾವ ಸಭೆಯಲ್ಲಿ ದೇವರ ವಾಕ್ಯ ಇರೋದಿಲ್ಲ, ದೇವರ ವಾಕ್ಯವನ್ನು ಹೇಳೋದಿಲ್ವೋ, ಆ ದೇವದರ್ಶಕರು ಇಲ್ಲದೆ ಇರುವ ಕಡೆಯಲ್ಲಿ ಜನರು ಏನಾಗ್ತಾರೆ ಅಂದರೆ ಅಂಕೆ ಮೀರುವಂಥವರಾಗಿದ್ದಾರೆ. ಹಾಗಾದರೆ ಅಂಕೆ ಮೀರುವಂಥವರಂದರೆ ಅನೇಕ ಪಾಪಗಳಿಗೆ, ಅನೇಕ ವಿಧವಾದಂತಹ ಲೋಪದೋಷಗಳಿಗೆ ಒಳಗಾಗಿ ಜೀವಿತವನ್ನು, ಅವರ ಆತ್ಮಿಕ ಜೀವಿತವನ್ನು ನಷ್ಟಪಡಿಸಿಕೊಳ್ತಾರೆ. ಹಾಗಾದರೆ ನಾವು ಏನು ಮಾಡಬೇಕಂದ್ರೆ ದೇವರ ವಾಕ್ಯವನ್ನು ಕೇಳುವವರಾಗಬೇಕು. ದೇವರ ವಾಕ್ಯವನ್ನು ಬರೀ ಕೇಳುವುದು ಮಾತ್ರವಲ್ಲ, ಆ ವಾಕ್ಯದ ಮೇಲೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡಬೇಕು, ವಾಕ್ಯಕ್ಕೆ ಒಳಪಡಬೇಕು, ಆ ವಾಕ್ಯವನ್ನು ಅನುಸರಿಸಿ ನಡೆಯಬೇಕು, ಆ ವಾಕ್ಯದ ಮೇಲೆ ನಮ್ಮ ಭರವಸೆ ಇಡಬೇಕು, ನಂಬಿಕೆ ಇಡಬೇಕು, ನಿರೀಕ್ಷೆ ಇಡಬೇಕು. ಹಾಗೆ ಕೆಳಗಿನ ವಚನ ಹೇಳ್ತದೆ, ಧರ್ಮೋಪದೇಶವನ್ನು ಕೈಗೊಳ್ಳುವವನು ಧನ್ಯನಾಗುವನು. ಇಂದಿನ ದಿವಸಗಳಲ್ಲಿ ಸಭೆಯಲ್ಲಿ ಏನಾಗಿದೆ ಅಂದರೆ, ಅನೇಕರು ದೇವರ ವಾಕ್ಯವನ್ನ ಕೇಳಿಸಿಕೊಳ್ತಾರೆ, ಆದರೆ ಅನುಸರಿಸೋದಿಲ್ಲ. ಇನ್ನು ಕೆಲವರು ವಾಕ್ಯವನ್ನ ಕೇಳಿಸಿಕೊಂಡವರು ವಾಕ್ಯದ ಮೇಲೆ ಆಧಾರಗೊಳ್ಳದೆ ವಾಕ್ಯವನ್ನ ಹೇಳುವಂಥವರ ಮೇಲೆ ಆಧಾರಗೊಳ್ತಾರೆ. ಯಾವಾಗಲೂ ಒಬ್ಬ ವ್ಯಕ್ತಿಯ ಮೇಲೆ ನೀವು ಆಧಾರಗೊಳ್ಳುವುದಾದರೆ, ಆ ವ್ಯಕ್ತಿಯಲ್ಲಿ ಬಲಹೀನತೆ ಬರುವುದಾದರೆ, ಆ ವ್ಯಕ್ತಿ ಆ ಸ್ಥಳದಿಂದ ದೂರವಾಗುವಾಗ ಅನೇಕರು ಆತ್ಮಿಕವಾಗಿ ಕುಗ್ಗಿ ಹೋಗ್ತಾರೆ. ಇಂದು ಎಷ್ಟೋ ಜನರು ನಮ್ಮ ಸೇವಕರು ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡಿದ್ರು, ಸೇವಕರನ್ನ ಗೌರವಿಸಿರಿ, ಮಾನಿಸಿರಿ, ಅವರು ಹೇಳುವ ಮಾತುಗಳನ್ನು ಕೇಳಿರಿ. ಆದರೆ ಎಷ್ಟೋ ಜನರಿಗೆ ದೇವರನ್ನ ಮಹಿಮೆ ಪಡಿಸುವುದನ್ನು ಬಿಟ್ಟು
ದೇವರ ಸೇವಕರುಗಳನ್ನು ಹಾಗೂ ಮನುಷ್ಯನನ್ನೇ ಅವರು ಹೆಚ್ಚು ಮಹಿಮೆ ಪಡಿಸುವವರಾಗಿದ್ದಾರೆ. ಕಳೆದ ದಿವಸಗಳಲ್ಲಿ ಅನೇಕರನ್ನು ಸಂಧಿಸುವಾಗ ಅನೇಕರ ಬಾಯಲ್ಲಿ ಬಂದಂಥ ಮಾತುಗಳು ಏನೆಂದರೆ, ನಮ್ಮ ಸೇವಕರು ಇಷ್ಟು, ನಮ್ಮ ಸೇವಕರು ಹೀಗೆ ಎಂದು ಹೇಳಿಕೊಂಡು ದೇವರ ನಾಮವನ್ನು ಮಹಿಮೆ ಪಡಿಸದೆ, ದೇವರನ್ನ ಆತುಕೊಳ್ಳದೆ, ಬರೀ ವಾಕ್ಯವನ್ನು ಹೇಳುವಂತಹ ಅಥವಾ ಪ್ರಾರ್ಥನೆಯನ್ನು ಮಾಡುವಂತಹ ಮನುಷ್ಯರ ಮೇಲೆ ಇಂದು ಎಷ್ಟೋ ಜನ ಆತುಕೊಂಡಿದ್ದಾರೆ, ಎಷ್ಟೋ ಜನ ಡಿಪೆಂಡ್ ಆಗಿದ್ದಾರೆ. ನಾವು ದೇವರ ವಾಕ್ಯದ ಮೇಲೆ ನಾವು ಆತುಕೊಳ್ಬೇಕು, ದೇವರ ವಾಕ್ಯವನ್ನು ಕೇಳಿ ಅನುಸರಿಸಬೇಕು. ಅದಕ್ಕಾಗಿಯೇ ನಾವು ಸಭೆಗೆ ಹೋಗುವವರಾಗಿದ್ದೇವೆ. ನಾವು ಸಭೆಗೆ ಹೋಗುವಂಥದ್ದು ಮನುಷ್ಯರನ್ನು ಆತುಕೊಳ್ಳಿಕ್ಕೆ ಅಲ್ಲ, ದೇವರನ್ನು ಆತುಕೊಳ್ಳಿಕ್ಕೆ. ದೇವರ ವಾಕ್ಯವನ್ನು ಕೇಳಿ ನಮ್ಮಲ್ಲಿ ಆ ದೇವರ ವಾಕ್ಯಕ್ಕೆ ನಾವು ವಿಧೇಯತೆ ತೋರಿಸಿ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಆ ವಾಕ್ಯಕ್ಕೆ ನಾವು ಒಪ್ಪಿಸಿಕೊಟ್ಟು ಆ ವಾಕ್ಯವನ್ನು ನಂಬಿ ಅದರ ಮೇಲೆ ಭರವಸೆ ಇಡಬೇಕು. ಅದನ್ನು ಬಿಟ್ಟು ಇವತ್ತು ಮನುಷ್ಯನ ಮೇಲೆ, ದೇವರ ಸೇವಕರನ್ನ ಗೌರವಿಸಿರಿ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಅವರ ಕುರಿತಾಗಿ ಯಾವುದೇ ತಪ್ಪಾದ ಮಾತುಗಳನ್ನು ಆಡುವಂಥ ಅಧಿಕಾರ ನಿಮಗಿಲ್ಲ. ಆದರೆ ನೀವು ದೇವರನ್ನು ನಿರೀಕ್ಷಿಸಬೇಕು. ಕಳೆದ ದಿವಸಗಳಲ್ಲಿ ಕೆಲವು ಸಹೋದರರನ್ನು ಮೀಟ್ ಮಾಡುವಾಗ ಅವರ ಬಾಯಲ್ಲಿ ದೇವರ ಮಾತುಗಳು, ದೇವರ ವಾಕ್ಯ ಬರ್ತಾ ಇಲ್ಲ, ಬದಲಾಗಿ ಅವರ ಸೇವಕರನ್ನೇ ಅವರು ಹೆಚ್ಚಾಗಿ ಹೊಗಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರೀಗ ಯಾವ ಸಭೆಗೂ ಹೋಗದೇ ಇರುವ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕೆಂದರೆ ಅವರನ್ನು ನಡೆಸಿದಂಥ ದೇವ ಸೇವಕರು ಇಂದು ಆ ಸಭೆಯಲ್ಲಿ ಇಲ್ಲದೇ ಇರೋ ಕಾರಣಕ್ಕೆ ಅವರು ಕೂಡ ಯಾವ ಸಭೆಗೂ ಹೋಗದೆ ಆತ್ಮಿಕವಾಗಿ ಕುಂಠಿತರಾಗಿ ಆತ್ಮಿಕ ಜೀವಿತದಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ಕಾರಣ ಏನಂದರೆ, ನಾವು ಯಾವಾಗ ಮನುಷ್ಯನ ಆತುಕೊಳ್ತೇವೋ ಆಗ ಮನುಷ್ಯರು ನಮ್ಮನ್ನು ಅರ್ಧದಲ್ಲಿಯೇ ಕೈ ಬಿಟ್ಟು ಹೋಗುವವರಾಗಿದ್ದಾರೆ. ಆ ಮನುಷ್ಯರು, ನಾವು ನಂಬಿದಂಥ ಮನುಷ್ಯರು ಕೈ ಬಿಟ್ಟು ಹೋಗುವಾಗ ನಮ್ಮ ಆತ್ಮಿಕ ಸ್ಥಿತಿಗಳು ಕೂಡ ತಣ್ಣಗೆ ಆಗಿಬಿಡ್ತದೆ. ಹಾಗಾಗಿ ನೀವು ಮನುಷ್ಯನನ್ನು ಆತುಕೊಳ್ಬೇಡಿ. ಎಲ್ಲದರಲ್ಲೂ ನಮಗೆ ಮಾದರಿಯಾಗಿ ಪರ್ಫೆಕ್ಟಾಗಿ ಇರುವಂತಹ ಯೇಸು ಕ್ರಿಸ್ತನನ್ನು ನೀವು ದೃಷ್ಟಿಸಿರಿ, ಯೇಸು ಕ್ರಿಸ್ತನ ವಾಕ್ಯಗಳನ್ನು ದೃಷ್ಟಿಸಿರಿ. ಆಗ ನೀವು ಬದುಕಿಕೊಳ್ಳಿಕ್ಕೆ, ಆಗ ನೀವು ನಿಮ್ಮ ಜೀವಿತದಲ್ಲಿ, ನಿಮ್ಮ ಆತ್ಮಿಕ ಜೀವಿತದಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಮೂರನೇದಾಗಿ ನಾವು ಸಭೆಗೆ ಹೋಗುವಂಥದ್ದು ಯಾವುದಕ್ಕಾಗಿ ಅಂದರೆ, ದೇವರ ವಾಕ್ಯವನ್ನು ಕೇಳಿ ಅನುಸರಿಸಿ ಅದನ್ನು ಜೀವಿತದಲ್ಲಿ ಅಳವಡಿಸಿ ದೇವರ ವಾಕ್ಯವನ್ನು ನಂಬಿ ಅದರ ಪ್ರಕಾರ ಜೀವಿಸುವುದಕ್ಕಾಗಿ ಹೊರತು ಮನುಷ್ಯರ ಮೇಲೆ ನಿರೀಕ್ಷೆ ಇಟ್ಟು ವಾಕ್ಯವನ್ನು ಹೇಳುವಂತಹವರ ಮೇಲೆ ನಿರೀಕ್ಷೆ ಇಡುವುದಕ್ಕಾಗಿ ಅಲ್ಲ, ದೇವರನ್ನು ನಿರೀಕ್ಷಿಸುವುದಕ್ಕಾಗಿ. ಮೂರನೇದಾಗಿ ನಾವು ನೋಡುವುದಾದರೆ, ನಮ್ಮ ನಂಬಿಕೆಯಲ್ಲಿ ನಾವು ವೃದ್ಧಿಯಾಗೋದಕ್ಕೋಸ್ಕರವಾಗಿ ನಾವು ಸಭೆಗೆ ಹೋಗಬೇಕು. ಅನೇಕ ಸಮಯದಲ್ಲಿ ಏನಾಗ್ತದೆ ಅಂದರೆ, ನಾವೀಗ ಒಂದು ಸಭೆಗೆ ಹೋಗದೆ, ಒಂದು ಯಾವುದೇ ಕಾರ್ಯಕ್ಕೂ ಹೋಗದೆ ಒಬ್ಬೊಂಟಿಗರಾಗಿ ಬರುವಾಗ ಅನೇಕ ಸಮಯದಲ್ಲಿ ಆ ಒಬ್ಬೊಂಟಿಗರಾಗುವ ಸಮಯಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋದಿಲ್ಲ, ದೇವರ ವಾಕ್ಯಗಳನ್ನು ಓದೋದಿಲ್ಲ. ಆ ಸಮಯದಲ್ಲಿ ಸೋತು ಹೋಗುವಾಗ ನಾವು ಸಭೆಗಳಲ್ಲಿ ಹೋಗಿ ನಮ್ಮ ಈ ಒಂದು ಪರಿಸ್ಥಿತಿಗಳನ್ನು ಹೇಳುವಾಗ ಅಲ್ಲಿ ಒಬ್ಬರಲ್ಲ ಒಬ್ಬರು ಏನು ಮಾಡ್ತಾರೆ ಅಂದರೆ, ನಿಮ್ಮನ್ನು ದೇವರ ವಾಕ್ಯದಲ್ಲಿ ಕಟ್ಟುವವರಾಗಿದ್ದಾರೆ. ದೇವರ ಮಾತುಗಳನ್ನು ನಿಮ್ಮ ಜೀವಿತದಲ್ಲಿ ಹೇಳುವಾಗ ಹಾಗೆ ಅಲ್ಲಿ ಬರುವಂಥ ಸಾಕ್ಷಿಗಳಾಗಿರಬಹುದು, ಅವುಗಳು ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಆದ ಕಾರಣ ನಾವು ನಂಬಿಕೆಯಲ್ಲಿ ವೃದ್ಧಿ ಹೊಂದಲು ಸಭೆಯು ಒಳ್ಳೆಯ ಒಂದು ಸ್ಥಳವಾಗಿದೆ. ಅನೇಕ ಸಮಯದಲ್ಲಿ ನಾವು ಸೋತು ಹೋಗುವಾಗ, ಬಳಲಿ ಹೋಗುವಾಗ ನಮ್ಮ ಸಹೋದರ ಸಹೋದರಿಯರು ಏನು ಮಾಡ್ತಾರೆ ಅಂದರೆ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಬ್ಬರನ್ನೊಬ್ಬರು ಬಲಪಡಿಸಿರಿ, ಒಬ್ಬರಿಗೊಬ್ಬರು ನೀವು ಪ್ರಾರ್ಥಿಸಬೇಕು, ಒಬ್ಬರ ಭಾರ ಇನ್ನೊಬ್ಬರು ನಾವು ಏನು ಮಾಡಬೇಕು, ತೆಗೆದುಕೊಳ್ಳಬೇಕೆಂದು ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಹಾಗೆ ನಾವು ಅಲ್ಲಿ ಸಭೆಗೆ ಹೋಗುವಾಗ ನಮಗೆ ಅನೇಕ ಆಲೋಚನೆಗಳು ಸಿಗುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಬಲಪಡಿಸುವಂತಹ ಒಳ್ಳೆ ಸ್ನೇಹಿತರನ್ನು ನಾವು ಕಾಣಬಹುದಾಗಿದೆ, ಸಹೋದರ ಸಹೋದರಿಯರನ್ನು ನಾವು ಕಾಣಬಹುದಾಗಿದೆ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕಬ್ಬಿಣವು ಕಬ್ಬಿಣವನ್ನು ಹೇಗೋ ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಅರಿತ ಮಾಡುವನು. ಹಾಗಾದರೆ ಕಬ್ಬಿಣ ಬರುವಾಗ ಹೇಗೆ ಅದು ಒಂದಕ್ಕೊಂದು ಜಾಯಿಂಟ್ ಆಗ್ತದೋ ಅದೇ ರೀತಿಯಾಗಿ ಒಬ್ಬ ಮಿತ್ರನು ಇನ್ನೊಬ್ಬನ ಮಿತ್ರನಿಗೆ ಬುದ್ಧಿ ಹೇಳುವಾಗ ಅಥವಾ
ಅವನ ಆತ್ಮೀಕ ಜೀವಿತಗಳು ಇನ್ನೊಬ್ಬ ಮಿತ್ರನಿಗೆ ಅದು ಪ್ರಭಾವ ಬೀರುವಂಥದ್ದಾಗಿದೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಹೀಗೆ ಹೇಳ್ತಾರೆ, ನೀನು ಯಾರೆಂದು ತಿಳಿದುಕೊಳ್ಳಬೇಕಾದರೆ ನಿನ್ನ ಮಿತ್ರನನ್ನು ತೋರಿಸು ಎಂದು. ಇಂದು ನಾವು ನೋಡ್ತೇವೆ, ಲೋಕದೆಲ್ಲೆಡೆ ಫ್ರೆಂಡ್ಶಿಪ್ ಡೇಯನ್ನು ಆಚರಿಸ್ತಾ ಇದ್ದಾರೆ. ಆದರೆ ಒಳ್ಳೆ ನಂಬಿಗಸ್ತನಾದಂತಹ ಒಳ್ಳೆಯ ಸ್ನೇಹಿತರು ಈ ಕಾಲಗಳಲ್ಲಿ ಸಿಕ್ಕುವುದು ಕಷ್ಟಕರವಾಗಿದೆ. ನಾವು ಸಭೆಗಳಲ್ಲಿ ಹೋಗುವಾಗ ಅನೇಕ ಸ್ನೇಹಿತರು ನಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ಎರಡನೇದಾಗಿ ನಮ್ಮನ್ನು ಪ್ರಾರ್ಥನೆಯಲ್ಲೂ ಆತ್ಮಿಕ ಜೀವಿತದಲ್ಲೂ ಹೆಚ್ಚಾಗಿ ಕರ್ತನಲ್ಲಿ ನಮಗೆ ಬೆಳಿಲಿಕ್ಕೆ ಸ್ನೇಹವು ಅದು ಸಹಕಾರಿಯಾಗ್ತದೆ. ನೀವು ಯಾರೆಂದು ತಿಳಿದುಕೊಳ್ಳಬೇಕಾದ್ರೆ ನಿಮ್ಮ ಸ್ನೇಹಿತರು ಯಾರೆಂದು ತಿಳಿದುಕೊಂಡ್ರೆ ಸಾಕು, ನೀವು ಎಂಥ ಗುಣವುಳ್ಳವರು, ನೀವು ಎಂಥ ಸ್ವಭಾವದವರು ಎಂದು ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ ಎಂದು ಆ ಇಂಗ್ಲಿಷ್ನಲ್ಲಿ ಬರುವಂಥ ಸೇಯಿಂಗ್ಸ್ ಹೀಗೆ ಹೇಳುತ್ತದೆ. ಹಾಗಾದರೆ ನಾವು ಹೆಚ್ಚು ಯಾರ ಸಹವಾಸವನ್ನು ಮಾಡ್ತೇವೆ, ಹೆಚ್ಚು ಯಾರೊಟ್ಟಿಗೆ ನಾವು ಒಡನಾಟಗಳನ್ನು ಇಟ್ಟುಕೊಳ್ತೇವೋ ಅವರ ಗುಣಗಳು, ಅವರು ಮಾಡುವ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇಂಪ್ಯಾಕ್ಟ್ ಮಾಡುವಂಥದ್ದಾಗಿದೆ, ನಮ್ಮ ಜೀವಿತದಲ್ಲಿ ಪ್ರೋತ್ಸಾಹಿಸುವಂಥದ್ದಾಗಿದೆ. ಹಾಗಾದರೆ ಆತ್ಮಿಕವಾಗಿ ಪ್ರಾರ್ಥನೆಯಲ್ಲಿ, ನಂಬಿಕೆಯಲ್ಲಿ ದೃಢವಾಗಿರುವಂತಹ ಕ್ರೈಸ್ತ ಸಹೋದರ ಸಹೋದರಿಯರು ಸಭೆಗಳಲ್ಲಿ ಹೋಗುವಾಗ ನಮಗೆ ಸಿಗುವಂಥವರಾಗಿದ್ದಾರೆ. ಆದರೆ ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅಂತ ಇರ್ತದೆ, ಆತ್ಮಿಕ ಸರಹದ್ದು ಎಂದು. ಆ ಆತ್ಮಿಕ ಸರಹದ್ದುಗಳಲ್ಲಿಯೇ ನಾವು ಒಬ್ಬರನ್ನೊಬ್ಬರು ಏನು ಮಾಡಬೇಕು, ಪ್ರೀತಿಸಬೇಕು, ಗೌರವಿಸಬೇಕು, ಒಬ್ಬರ ಭಾರಗಳನ್ನು ತೆಗೆದುಕೊಳ್ಳಬೇಕು, ಹಾಗೆ ಆತ್ಮಿಕವಾಗಿ ಬಲಪಡಿಸಬೇಕು, ಪ್ರೋತ್ಸಾಹ ಮಾಡಬೇಕು. ಇಂದಿನ ದಿವಸಗಳಲ್ಲಿ ಏನಾಗಿದೆ ಎಂದು ನಾವು ನೋಡುವುದಾದರೆ, ಈ ಆತ್ಮಿಕ ಸರಹದ್ದುಗಳನ್ನು ಮರೆತು ಸಭೆಯಲ್ಲಿಯೇ ಅನೇಕರು ಅನೇಕ ಪಾಪದ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಆದ ಕಾರಣ ನಿಮಗೆ ಮಿತ್ರರಿರಬಹುದು, ಸಹೋದರ ಸಹೋದರಿಯರಿರಬಹುದು, ಅವರೆಲ್ಲರಿಗೂ ಕೂಡ ಎಲ್ಲರ ಸಂಗಡ ನಿಮ್ಮ ಜೀವಿತದಲ್ಲಿ ಒಂದು ಸರಹದ್ದು ಇರಬೇಕು. ಆ ಸರಹದ್ದನ್ನು ಮೀರಿ ಯಾರೊಟ್ಟಿಗೂ ಅತಿಯಾದ ಸ್ನೇಹ, ಅತಿಯಾದ ಸಂಬಂಧಗಳನ್ನು ಬೆಳೆಸುವಂಥದ್ದು ನಮಗೆ ಸತ್ಯವೇದ ಪ್ರೋತ್ಸಾಹ ಮಾಡುವುದಿಲ್ಲ. ಹಾಗಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಚರ್ಚಿಗೆ ಹೋಗುವಾಗ ಅಥವಾ ಸಭೆಗೆ ಹೋಗುವಾಗ ನಮಗೆ ಅನೇಕ ಒಳ್ಳೆಯ ದೈವಿಕವಾದಂತಹ ಸ್ನೇಹಿತರು ಹಾಗೂ ಸಹೋದರ ಸಹೋದರಿಯರು ನಮ್ಮನ್ನು ದೇವರ ವಾಕ್ಯದಲ್ಲಿ ಬಲಪಡಿಸಲು ನಮಗೆ ಸಿಗುವಂಥವರಾಗಿದ್ದಾರೆ. ಮತ್ತು ನಾವು ನೋಡುವುದಾದರೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಸ್ವಾಮಿ ಹೇಳಿದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿರಬೇಕು. ನಮ್ಮ ಒಂದು ಸಭೆಯಲ್ಲಿ ನಾವು ಬೆಳಕಾಗಿರಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಮತ್ತು ದೇವರು ನಮಗೆ ಕೊಡುವಂತಹ ಕೃಪಾವರಗಳನ್ನು ನಾವು ಸಭೆಯಲ್ಲಿ ಉಪಯೋಗಿಸಿಕೊಳ್ಳುವವರಾಗಿರಬೇಕು. ನಮ್ಮ ಸ್ವಾರ್ಥಕ್ಕಾಗಲಿ ಅಥವಾ ನಮಗೆ ನಾನು ಎಂಬುದನ್ನು ಕೊಚ್ಚಿಕೊಳ್ಳುವುದಕ್ಕಾಗಿ ಎಲ್ಲ ದೇವರು ಕೊಡುವಂಥದ್ದು. ಅದು ಸಭೆಯ ಹಿತಕ್ಕೋಸ್ಕರವಾಗಿ, ಸಭೆಯ ಅಭಿವೃದ್ಧಿಗೋಸ್ಕರವಾಗಿ ಕೊಡುವಂಥದ್ದಾಗಿದೆ. ಹಾಗಾದರೆ ದೇವರು ಇವತ್ತು ನಿಮಗೆ ಕೃಪಾವರಗಳಿಂದ ತುಂಬಿಸಿರುವುದಾದರೆ ಅದನ್ನು ನಿಮ್ಮ ಸಭೆಯಲ್ಲಿ ಅದನ್ನು ಉಪಯೋಗಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಅನೇಕ ವಿಷಯಗಳನ್ನು ನಾವು ಈ ದಿನದಲ್ಲಿ ತಿಳಿದುಕೊಂಡಿದ್ದೇವೆ. ಮತ್ತೆ ಕೊನೆಯದಾಗಿ ಸಭೆಗೆ ಯಾಕೆ ಹೋಗಬೇಕಂದ್ರೆ, ನಮ್ಮ ಜೀವಿತದಲ್ಲಿ, ಆತ್ಮೀಕ ಜೀವಿತದಲ್ಲಿ ಬರುವಂಥ ಹಿಂಜಾರುವಿಕೆಯನ್ನು ತಡೆಯೋದಕ್ಕೆ ನಾವು ಸಭೆಗೆ ಹೋಗಬೇಕು. ನಮ್ಮಲ್ಲಿ ಹಿಂಜಾರುವಿಕೆ ಉಂಟಾಗುವಾಗ, ನಾವು ಸಭೆಗೆ ಹೋಗುವಾಗ ದೇವ ಪ್ರಸನ್ನತೆಯು ಆರಾಧನೆಯಲ್ಲಿ ನಮ್ಮನ್ನು ಮುಟ್ಟುವಂಥದ್ದಾಗಿದೆ. ಕೀರ್ತನೆ ಭಾಗಗಳಲ್ಲಿ ದೇವರು ನಮ್ಮ ಸಂಗಡ ಮಾತನಾಡುವಂಥವರಾಗಿದ್ದಾರೆ. ಸಾಕ್ಷಿಯ ಭಾಗಗಳ ಮೂಲಕವಾಗಿ ಮಾತನಾಡಿ ನಮ್ಮನ್ನು ಬಲಪಡಿಸುವಂಥವರಾಗಿದ್ದಾರೆ. ದೇವ ವಾಕ್ಯಗಳನ್ನು ಕೇಳುವಾಗ ನಮ್ಮಲ್ಲಿ ನಂಬಿಕೆ ಹೆಚ್ಚಾಗಿ ಉಂಟಾಗ್ತದೆ. ಅದಕ್ಕೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ, ನಂಬಿಕೆ ಎಂಬುದು ಹೇಗೆ ಬರ್ತದೆ ಅಂದರೆ ದೇವರ ವಾಕ್ಯವನ್ನು ಕೇಳುವುದರಿಂದಲೇ. ಹಾಗಾದರೆ ದೇವರ ವಾಕ್ಯವನ್ನು ಕೇಳುವುದರಿಂದಲೇ ನಮ್ಮ ನಂಬಿಕೆ ಹೆಚ್ಚಾಗುವುದಾದರೆ ನಾವು ಹೆಚ್ಚು ದೇವರ ವಾಕ್ಯವನ್ನು ಆಲಿಸುವವರಾಗಬೇಕು. ನಮ್ಮ ಸಮಸ್ಯೆ ಬರುವಾಗ, ನೋವು ಬರುವಾಗ, ವೇದನೆ ಬರುವಾಗ ಸಭೆಯಿಂದ ದೂರ ಉಳಿಬೇಡಿ. ನಿಮ್ಮ ಆತ್ಮಿಕ ಜೀವಿತಕ್ಕೆ ಅದು ಬಹಳ ದೊಡ್ಡದಾದ ಪೆಟ್ಟು ಉಂಟಾಗ್ತದೆ ಮತ್ತು ನಿಮ್ಮನ್ನು ದೇವರಿಂದ ದೂರಪಡಿಸಲು ಸೈತಾನನು ಮಾಡುವ ತಂತ್ರವಾಗಿದೆ. ಆದ ಕಾರಣವೇ ಈ ಎಲ್ಲ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮಗೆ ಕೊಡಲ್ಪಟ್ಟಂಥ ಸಭೆಗೆ ಸರಿಯಾಗಿ ನೀವು ಹೋಗುವವರಾಗಬೇಕು. ದೇವರ ವಾಕ್ಯವನ್ನು ಕೇಳಿರಿ, ದೇವರಲ್ಲಿ ಹೆಚ್ಚಾಗಿ ಆರಾಧನೆಗಳನ್ನು ಮಾಡಿರಿ, ದೇವರನ್ನು ಆಧಾರ ಮಾಡಿಕೊಳ್ಳಿರಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವಿತದಲ್ಲಿ ಆತ್ಮಿಕ ಸರಹದ್ದುಗಳಿರಬೇಕು. ಆ ಆತ್ಮಿಕ ಸರಹದ್ದುಗಳಲ್ಲಿ ಒಬ್ಬರನ್ನೊಬ್ಬರು ಬಲಪಡಿಸಿರಿ, ಒಬ್ಬರಿಗೊಬ್ಬರು ನೀವು ಪ್ರಾರ್ಥನೆ ಮಾಡಬೇಕು. ಹಾಗೆ ಒಬ್ಬರಿಗೊಬ್ಬರು ದೇವರ ವಾಕ್ಯಗಳ ಮೂಲಕ, ಒಳ್ಳೆ ಸ್ನೇಹದ ಮೂಲಕವಾಗಿ ನೀವು
ಪ್ರಾರ್ಥನೆಯೊಟ್ಟಿಗೂ ವಾಕ್ಯದಲ್ಲಿಯೂ ನಂಬಿಕೆಯಲ್ಲಿಯೂ ಬೆಳೆಸುವವರಾಗಬೇಕು. ಮತ್ತು ನಮ್ಮ ಜೀವಿತದಲ್ಲಿ ಬರುವ ಆತ್ಮೀಕ ಹಿಂಜಾರುವಿಕೆಯನ್ನು ತಡೆಯಲು ನಾವು ಯಥಾರ್ಥವಾಗಿ ಸಭೆಗೆ ಹೋಗುವವರಾಗಬೇಕು. ದೇವರ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಪ್ರಾರ್ಥನೆನ ಮಾಡೋಣ. ಪರಿಶುದ್ಧನಾದ ದೇವರೇ, ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ. ಇಂದು ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ದೇವರೇ, ವಿಡಿಯೋ ನೋಡುವ ಸಹೋದರ ಸಹೋದರಿಯ ಜೀವಿತಗಳನ್ನು ಮುಟ್ಟು ಬದಲಾಯಿಸು. ಅವರುಗಳು ದೇವರೇ ಈ ವಾಕ್ಯಗಳನ್ನು ಕೇಳಿ ಅವರ ಜೀವಿತದಲ್ಲಿ ಇರುವಂಥ ಎಲ್ಲ ವಿಧವಾದಂತಹ ದೇವರ ಕಾರ್ಯಗಳನ್ನು ನಿನ್ನ ಕರಗದಲ್ಲಿ ಒಪ್ಪಿಸಿಕೊಡಲು ಕೃಪೆಯನ್ನು ಅನುಗ್ರಹಿಸು. ಮಾನಸಾಂತರ ಹುಟ್ಟಿಸು. ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ, ಯಾವ ಕಷ್ಟ, ವೇದನೆ, ನೋವು, ಸಂಕಟಗಳಿದ್ದರೂ ಕೂಡ ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂಥ ಹೃದಯವನ್ನು ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೆ. ಯೇಸುವಿನ ನಾಮದಲ್ಲಿ ಬೇಡಿಕೊಡುತ್ತೇನೆ ತಂದೆಯೇ, ಆಮೇನ್ ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು.